ನಮಸ್ಕಾರ ಸ್ನೇಹಿತರೆ, ಈಶ್ವರ್ ಝೋನ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾವೊಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ. ಪ್ರೀವಿಯಸ್ ಆಗಿ ಯಾರೇ ಒಬ್ರು ನೀವು ಸೈಟ್ ತಗೋಬೇಕು ಅಂದ್ರೆ ಈ 10 ವಿಚಾರಗಳನ್ನ ನೀವು ಮನಸ್ಸಲ್ಲಿ ಮನದಂಡಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಈಗ ಒಂದು ಸೈಟ್ ನ ಅತಿ ಹೆಚ್ಚಾಗಿ 2-3 ಜನಕ್ಕೆ ಮಾರ್ಬಿಟ್ಟಿರೋದು, ಅಥವಾ ತಗೊಳಕ್ಕೂ ಮುಂಚೆ ನಿಮ್ ಸೈಟ್ ಎಲ್ಲೋ ಇರೋದು ನೀವೆಲ್ಲೋ ತಗೊಳ್ಳೋದು, ಈ ರೀತಿ ಎಲ್ಲ ಕನ್ಫ್ಯೂಷನ್ಸ್ ಗಳಾಗಬಾರ್ದು ಅಂತ ಈ 10 ವಿಚಾರವಾಗಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡಕ್ ಬಂದಿದ್ದೀನಿ. ಮೊದಲನೇದಾಗಿ ಸೇಲ್ ಡೀಡ್ ನೋಡ್ಬೇಕಾಗತ್ತೆ. ಸೇಲ್ ಡೀಡ್ ನಲ್ಲಿ ಮಾರಾಟ ಮಾಡ್ತಾ ಇರೋನೆ ಅದರ ಮಾಲೀಕನ ಏನು ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಪರ್ಚೇಸ್ ಮಾಡಿರ್ತಾರೆ ಈ ರೀತಿ ಎಲ್ಲ ಅಂಶಗಳು ಅದರಲ್ಲಿ ಇರುತ್ತೆ. ಸೊ ಫಸ್ಟ್ ಡಾಕ್ಯುಮೆಂಟ್ಸ್ ನೀವು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೇಬೇಕು. ಎರಡನೇದಾಗಿ ಇಸಿ ತಗೊಳ್ಬೇಕು, ಎಂಕ್ರೋಚ್ಮೆಂಟ್ ಸರ್ಟಿಫಿಕೇಟ್ ಅಂತಾರೆ. ಅದ್ರಲ್ಲಿ ಕನಿಷ್ಠ 30 ವರ್ಷಗಳ ರಿಪೋರ್ಟ್ ನ ನಾವು ತರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ಯಾವ್ದಾದ್ರು ಸಾಲ ಇದೆಯಾ, ಯಾವ್ದಾದ್ರು ಕೇಸ್ ಇದೆಯಾ, ಈ ರೀತಿಯ ಸುಮಾರು ವಿಚಾರಗಳು ನಿಮ್ಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಅದನ್ನ ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಮೂರನೇದಾಗಿ ಖಾತೆ ಯಾವುದು ಅಂತ ನೋಡ್ಬೇಕಾಗತ್ತೆ. ಅವರು ಖಾತೆಯನ್ನ ಖಾತೆ ಮಾಡಿದಾರ ಅಥವಾ ಈ ಖಾತೆಯಲ್ಲಿದೆಯಾ, ಈ ರೀತಿಯ ಯಾವ ಖಾತೆಯಲ್ಲಿದೆ ನನ್ನ ತುಂಬಾ ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗತ್ತೆ. ನಾಲ್ಕನೇದು RTC ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ ರೀತಿ ಜಮೀನ್ ಬಂದಿದೆ, ಇವರಿಗೆ ಮಾಲೀಕರು ಯಾರು, ಮೂಲ ಮಾಲೀಕರು ಯಾರು ಏನು ಅಂತ RTC ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಇದು ಸೇಲ್ ಡೀಡ್ಗೂ ಇದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ ಅಂತ ಒಂದು ನೋಡ್ಕೋಬೇಕಾಗತ್ತೆ. ಸೈಟು ಯಾವ ಲೇಔಟ್ ಮಾಡಿದ್ದಾರೆ, ಜೊತೆಗೆ ಯಾವ ಲೇಔಟ್ಗೆ ಸಂಬಂಧಿಸಿದಂತೆ ಅನುಮೋದನೆ ಪಡೆದಿರ್ತಾರೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಎಕ್ಸಾಂಪಲ್ BDA ಇಂದ, BMRDA ಇಂದ, ಮೂಡಾದಿಂದ, ಈ ರೀತಿ DTCP ಇಂದ ಯಾವ ರೀತಿ ಎಲ್ಲಿಂದ ಅನುಮೋದನೆ ಆಗಿದೆ ಅನ್ನೋದನ್ನ ನೀವು ಮೊದಲು ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವಿತೌಟ್ ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಇಲ್ದೇನೆ ಲ್ಯಾಂಡ್ ನ ನಿಮ್ಗೆ ಲೇಔಟ್ ಮಾಡ್ಕೊಡಕ್ ಸಾಧ್ಯವಾಗಲ್ಲ. ಆ ರೀತಿಯಾಗಿ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಆರನೇದು ಭೂ ಪರಿವರ್ತನೆ ಆಗಿದೆ. ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು ಕನ್ವರ್ಷನ್ ಯಾವ ರೀತಿ ಆಗಿದೆ ಅಂತ. ಆ ರೀತಿ ಯಾವುದು ಕನ್ವರ್ಷನ್ ಆಗಿದೆ, ಪ್ಲಾನ್ ಅಪ್ರೂವಲ್ ಆಗಿದೆ ಅನ್ನೋದನ್ನ ನೀವು ನಿಮ್ಮ ಏನು ಡಾಕ್ಯುಮೆಂಟ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಗಳಲ್ಲಿ ಚೆಕ್ ಬೇಕ್ ಮಾಡ್ಕೋಬೇಕಾಗತ್ತೆ. ಏಳನೇದು ಆಸ್ತಿ ತೆರಿಗೆ ವಿಚಾರವಾಗಿ ಮಾಹಿತಿ ಪಡಬೇಕಾಗತ್ತೆ. ಅವರು ರೀಸೆಂಟ್ ಆಗಿ ಕಂದಾಯ ಮತ್ತೆ ರಸೀದಿ ಏನಾದ್ರು ಕಟ್ಟಿದ್ದಲ್ಲಿ ಅದನ್ನ ನೀವು ಸ್ವೀಕರಿಸ್ಕೋಬೇಕಾಗತ್ತೆ. ಎಂಟನೇದು ಬಹಳ ಮುಖ್ಯವಾಗಿದೆ, ಸ್ಥಳ ಪರಿಶೀಲನೆ. ಯಾಕಂದ್ರೆ ನೀವು ಯಾವ ಸೈಟ್ ತಗೋತಾ ಇರ್ತೀರಾ, ಯಾವ ಸೈಟ್ ನಂಬರ್ ಇದೆ, ಅದು ಎಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಅನ್ನೋದನ್ನ ನೀವು ಸೈಟಿನ ಜಾಗದಲ್ಲಿ ನಿಂತ್ಕೊಂಡು ಆಸ್ತಿ ಪತ್ರಗಳನ್ನ ಇಟ್ಕೊಂಡು ನೋಡಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ರಸ್ತೆ ಒಂದಿದೆಯೋ, ಅಥವಾ ಯಾರ್ದಾರು ಸೈಟ್ ಇದೆಯೋ, ಅಥವಾ ಹಿಂದೆ ಯಾರ ಸೈಟ್ ಇದೆ, ಮುಂದೆ ಪಾರ್ಕ್ ಬಂದಿದ್ಯಾ, ಇಷ್ಟು ಮಾಹಿತಿಗಳನ್ನು ಅದರಲ್ಲಿ ನಿಮ್ಗೆ ಇದ್ದೇ ಇರುತ್ತೆ. ಅದನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ನಿಮ್ಮ ಸೈಟ್ ಯಾವುದು ಅಂತ ನೀವು ಫಸ್ಟ್ ಗುರ್ತು ಮಾಡ್ಕೋಬೇಕಾಗತ್ತೆ. ಅದರ ಮೇಲೆ ನಾವು ಸೈಟ್ ನ ಖರೀದಿ ಮಾಡಕ್ಕೆ ಪ್ರಯತ್ನ ಆಗುತ್ತೆ. ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ಗೂ ಇಲ್ಲಿ ನೀವು ನಿಂತಿರೋ ಸ್ಥಳಕ್ಕೂ ಹೊಂದಾಣಿಕೆ ಆಗ್ತಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. 9ನೇದು ಯಾವ್ದಾದ್ರು ನ್ಯಾಯಾಲಯ ಪ್ರಕರಣಗಳಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಸಿವಿಲ್ ಅಥವಾ ಕಾನೂನು ವಿವಾದಗಳಿದೆಯಾ ಅಂತ ನೀವು ಅದನ್ನ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ. 10ನೇದು ಬಹಳ ಮುಖ್ಯ, ವಕೀಲರಿಂದ ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕು. ಯಾಕಂದ್ರೆ ಯಾವುದೇ ಜಮೀನ್ ತಗೊಳ್ಳಿ, ಯಾವುದೇ ಸೈಟ್ ತಗೊಳ್ಳಿ, ಯಾವುದೇ ಮನೆ ತಗೊಂಡ್ರು ನೀವು ಫಸ್ಟ್ ಆಫ್ ಆಲ್ ಲೀಗಲ್ ಒಪಿನಿಯನ್ ಹೋಗ್ಲೇಬೇಕು. ಯಾಕಂದ್ರೆ ಸುಮಾರು ಕೇಸಸ್ ಅಲ್ಲಿ ಏನಾಗಿದೆ, ಬ್ಲೈಂಡ್ ಆಗಿ ಪರ್ಚೇಸ್ ಮಾಡ್ಬಿಡ್ತಾರೆ. ಪರ್ಚೇಸ್ ಮಾಡಿದ್ಮೇಲೆ ಸೈಟ್ ಮೇಲೆ ಯಾವ್ದಾದ್ರು ಕೇಸ್ ಇರುತ್ತೆ, ಅಥವಾ ಜಮೀನ್ ಮೇಲೆ ಯಾವ್ದಾದ್ರು ಕೇಸ್ ಇರುತ್ತೆ, ಮನೆ ಮೇಲೆ ಏನಾದ್ರು ಒಂದು ಕೇಸ್ ಇರುತ್ತೆ. ಹಾಗಾಗಿ ಲಾಯರ್ ಇಂದ ನೀವು ಲೀಗಲ್ ಮಾಡಿಸಿ ಲೀಗಲ್ ಒಪಿನಿಯನ್ ತಗೊಂಡ್ ಮೇಲೇನೆ ನೀವು ಅಗ್ರಿಮೆಂಟ್ ಗೆ ಮೂವ್ಮೆಂಟ್ ಆಗ್ಬೇಕು. ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಸಾಧಾರಣವಾಗಿ ಈ 10 ಡಾಕ್ಯುಮೆಂಟ್ಸ್ ಜೊತೆಗೆ ನಾನು ಹೇಳಿರೋ 10 ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ನೀವು 100% ಎಸ್ಕೇಪ್ ಆಗ್ಬೋದು ಮೋಸ ಹೋಗೋದ್ರಲ್ಲಿ. ಸೊ ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ 10ನೇದು ಹೇಳಿದೆ, ಲಾಯರ್ ಹತ್ರ ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡೆ ನೀವು ಸೈಟ್ ನ ಅಥವಾ ಜಮೀನ್ ಅಥವಾ ಮನೆನ ಪರ್ಚೇಸ್ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಭವಿಷ್ಯದಲ್ಲಿ ತೊಂದರೆ ಆಗೋ ಸಾಧ್ಯತೆಗಳು ಇರುತ್ತೆ. ದಯವಿಟ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಗೆ ಯಾವ್ದಾದ್ರು ಜಮೀನ್ ವಿಚಾರವಾಗಿ, ಆಸ್ತಿ ಪಾಸ್ತಿ ವಿಚಾರವಾಗಿ ಯಾವ್ದಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ, ಯಾವುದೇ ಸಲಹೆ ಸೂಚನೆ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ತಾ ಇರಿ, ಅಥವಾ ಕಮೆಂಟ್ ಮಾಡಿ, ಇಲ್ಲ ನನಗೆ ಕರೆ ಮಾಡಿ. ನಮ್ಗೆ ಆದಷ್ಟು ನಿಮ್ಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಬರ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಈಶ್ವರ್ ಝೋನ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ತಾ ಇರಿ. ಯಾರೇ ನಿಮ್ಮ ಸ್ನೇಹಿತರುಗಳು ಸೈಟ್ ತಗೋಬೇಕು, ಜಮೀನ್ ತಗೋಬೇಕು ಅಂತ ಬಹಳಷ್ಟು ಆಸಕ್ತಿ ಹೊಂದಿರ್ತಾರೆ, ಅಂತವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಆದಷ್ಟು ಅವೇರ್ನೆಸ್ ನ ಸ್ಪ್ರೆಡ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.